ನೀವು ಅದಾನಿ ಗ್ರೂಪ್ದು ಸಾಮ್ರಾಜ್ಯ ನೋಡಿಬಿಟ್ರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕಿಂತ ದೊಡ್ಡದಾಗಿ ಬೆಳೀತಾ ಇದೆ. ಹೌದು, ಮುಂದೆ ನಾವೆಲ್ಲ ಇನ್ನು ಸ್ವಲ್ಪ ದಿವಸದಲ್ಲೇ ನಾವೆಲ್ಲ ಕೂಲಿ ಏನು ಹಿಂದೆ ಹೇಳ್ತಾ ಇದ್ರೆ ಸ್ಲೇವ್ಸ್ ಅಂತ, ಸ್ಲೇವ್ಸ್ ಆಗ್ಬಿಡ್ತೀವಿ, ಗುಲಾಮ್ರಾಗ್ಬಿಡ್ತೀವಿ. ನಾವು ಸ್ಲೇವ್ಸ್ ಆಗಿದೀವಿ ಈಗ, ನಾವು ಸ್ಲೇವ್ಸ್ ಆಗಿವಿ. ನೀವು ಇದಕ್ ಹೋಗಿ ಮಾಲ್ಗಳಿಗೆ ಹೋಗಿ ಅಲ್ಲಿ ಕುಡಿಯಕ್ ಒಂದು ನೀರ್ ಇಟ್ಟಿರ್ತಾರ, ಇಲ್ಲ ಅಲ್ಲಿ ಪ್ರತಿಯೊಂದನ್ನು ಖರೀದಿ ಮಾಡ್ಬೇಕು. ಕುತ್ಕೊಳ್ಳೋಕ್ ಒಂದ್ ಚೇರ್ ಇಟ್ಟಿರಲ್ಲ. ನಾನು ಬಹಳ ಸರಿ ನೆಕ್ಸ್ಟ್ ನಾನು ಅದನ್ನೇ ಫೈಟ್ ಮಾಡ್ತಾ ಇದ್ದೀನಿ. ನೀವು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿ ಕುಡಿಯೋ ನೀರಿನ ಒಂದು ಟ್ಯಾಂಕ್ ಇಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಬಿಸ್ಲೇರಿ ನೀರು ಕುಡಿಬೇಕು. ಪ್ರತಿಯೊಂದು ನಾನು ಬರೀ ಅದಾನಿ ಒಂದೇ ಹೇಳ್ತಾ ಇಲ್ಲ, ಗ್ರೂಪ್ ಒಂದೇ ಹೇಳ್ತಾ ಇಲ್ಲ. ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಏನಾಗ್ಬಿಟ್ಟಿದೀವಿ, ಪ್ರತಿಯೊಬ್ಬರು ಕೂಡ ಸ್ಲೇವ್ ಆಗಿದೀವಿ. ನಾವು ಸಿನಿಮಾ ಹಾಲಿಗೆ ಹೋದ್ರೆ ನಮ್ಮ ಮನೆ ಹತ್ರ ಏನೂ ತಿನ್ನಕ್ ತಗೊಂಡು ಹೋಗಂಗಿಲ್ಲ, ಅಲ್ಲಿ ಚೆಕ್ ಮಾಡ್ತಾರೆ. ಒಂದು ವಾಟರ್ ಬಾಟಲ್ ಇದ್ರೂ ಹೊರಗಡೆ ಇಡ್ಬೇಕು ನಾವು. ನಾವು ಸ್ಲೇವ್ ಆಗಿದೆ. ಆಕ್ಚುಲಿ ನಾವು ಸ್ಲೇವ್ ಜೀವನ ನಡೆಸ್ತಾ ಇದೀವಿ. ಕಾರ್ಪೊರೇಟ್ ವರ್ಲ್ಡ್ ಇದೆಯಲ್ಲ, ಅದು ನಮ್ಮನ್ನ ಆಳ್ತಾ ಇದೆ. ನಮ್ಮನ್ನ ನಾವು ಆರಿಸಿದಂತ ಸರ್ಕಾರಗಳು ಆಳ್ತಾ ಇಲ್ಲ. ಹೌದು, ಆ ಸರ್ಕಾರಗಳು ಅವ್ರಿಗೆ ಹೋಗಿ ಅವ್ರ ಕಾಲಿಗೆ ಬೀಳ್ತಾರಲ್ಲ, ನಮಗೆ ಎಲೆಕ್ಷನ್ ಗೆಲ್ಲಿಸ್ಕೊಡಿ ಅಂತ. ಹೌದು, ಫಂಡಿಂಗ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಕಾರ್ಪೊರೇಟ್ ವರ್ಲ್ಡ್ ಮೇಲೆ ಡಿಪೆಂಡ್ ಆಗಿವಿ. ಹಿಂಗಾಗಿ ಸಂವಿಧಾನದ ಬಗ್ಗೆ ಬರೀ ನಾವು ಒಂದು ರೀತಿಯಿಂದ ಪ್ರಯತ್ನ ನಡೆದಿದೆ. ಸಂವಿಧಾನದ ಬಗ್ಗೆ ಪ್ರಯತ್ನ ನಡೆದಿದೆ. ಸಂವಿಧಾನವನ್ನ ಅಂದ್ರೆ ಸರಿಯಾದ ರೀತಿಯಲ್ಲಿ ಅದು ಜಾರಿ ಆಗಬೇಕು ಅಂತ ಒಳ್ಳೆ ಡೆವಲಪ್ಮೆಂಟ್. ಬಟ್ ಇನ್ ಫ್ಯಾಕ್ಟ್ ಅದನ್ನ ನಾವು ಸರಿಯಾಗಿ ವಿಶ್ಲೇಷಣೆ ಮಾಡಿ ನೋಡಿದ್ರೆ ಬರೀ ಪ್ರಭಾವಿಗಳದ್ದೇ ಇದನ್ನಾಗಿದೆ. ನೀವು ಎಲ್ಲಾ ರಂಗಗಳಲ್ಲಿ ನೋಡ್ರಿ, ನಮಗೊಂದು 100 ಕಾಲ್ ಬರ್ತದೆ. ಈಗ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕ್ದವ್ರು ನಿಜವಾಗಿ ಯಾರು ಬಡವರು ಇದಾರೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಪ್ರಭಾವಿಗಳಿದ್ದವ್ರು ದೊಡ್ಡ ದೊಡ್ಡ ಲಾಯರ್ ಇಟ್ಕೋತಾರೆ. ಈಗ ಸಿ ವಿ ನಾಗೇಶ್ ತರ ಕೋಟ್ಯಾಂತರ ರೂಪಾಯಿ ಫೀಸ್ ಕೊಟ್ಟಿರ್ತಾರೆ, ಅವ್ರು ಬಚಾವ್ ಆಗ್ತಾರೆ. ಪ್ರಭಾವಿಗಳೇ ಬಚಾವ್ ಆಗ್ತಾ ಇದಾರೆ ಈಗ.